ಹೆತ್ತ ತಾಯಿ ಹೊತ್ತ ಭೂಮಿ, ಇದು ಎರಡು ನಮಗೆ ಸ್ವರ್ಗ ಇದ್ದ ಹಾಗೆ. ಇವತ್ತು ನಾವೆಲ್ಲರೂ ನಮ್ಮ ಭಾಷೆಯನ್ನು ಎಲ್ಲೆಲ್ಲೂ ಕೊಂಡಾಡ್ತಾ ಇರ್ತೇವೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಭೂಮಿ ಬಗ್ಗೆ ಎಷ್ಟು ಅಭಿಮಾನ ಕೇಳಿದ್ರೆ ನಾವು ಸೀದಾ ಆಕಾಶ ತೋರಿಸ್ಬೇಕು, ಅಷ್ಟು ಅಭಿಮಾನ ನಮಗೆಲ್ಲ ಇದೆ. ಈ 70 ವರ್ಷದ ಹಾದಿಯಲ್ಲಿ ಪ್ರತಿ ವರ್ಷದ ಹಾಗೆ ನಾವು ಮರಟೆಕೊಪ್ಪದ ಈ ಭಾಗದಲ್ಲಿ ಕಳೆದ 5 ವರ್ಷದಿಂದ ಈ ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಅದ್ದೂರಿಯಾಗಿ ನಾವು ಮಾಡ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವವನ್ನು. ಕಳೆದ ವರ್ಷ ದೀಪಾವಳಿ ಹಬ್ಬದ ಪ್ರಯುಕ್ತ ನಮಗೆ ಇಲ್ಲಿ ರಾಜ್ಯೋತ್ಸವವನ್ನು ಸ್ವಲ್ಪ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಈ ವರ್ಷ ಆದ್ರೂ ನಮ್ಗೆ ಅವಕಾಶ ಸಿಕ್ಕಿದೆ. ನಮ್ಗೆ ಈ ವರ್ಷ ನಗರಸಭಾ ಅಧ್ಯಕ್ಷರು ಆದ ಶ್ರೀಮತಿ ಶರ್ಮಿಳಾ ಮಾದನಗಿರಿ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ಇದೀನಿ ಕೆಲವು ನಿಮಿಷದಲ್ಲಿ, ಹಾಗೂ ಸಮಾಜದಲ್ಲಿ ಅತ್ಯುತ್ತಮ ಕೆಲಸವನ್ನು ಸನ್ಮಾನವನ್ನು ಎಂದು ಸ್ವೀಕರಿಸದ ಹಾಗೂ ಸನ್ಮಾನಕ್ಕಾಗಿ ಕೆಲಸವನ್ನು ಮಾಡದ ಒಂದು ವ್ಯಕ್ತಿಯನ್ನು ನಾವು ಪ್ರತಿ ವರ್ಷ ಇಲ್ಲಿ ಗುರುತಿಸಿ ಅವರಿಗೆ ಇಲ್ಲಿ ನಾವು ಸನ್ಮಾನ ಮಾಡುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ದಯವಿಟ್ಟು ಆಗಮಿಸಿದಂತ ಗಣ್ಯರಾದಂತ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಶರ್ಮಿಳಾ ಮಾದನಗಿರಿ ಅವರಿಗೂ ಹಾಗೂ ನಂದನ್ ಸಾಗರ್ ಅವರಿಗೂ ಹಾಗೂ ಈ ಭಾಗದ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸುತ್ತಾ, ದಯವಿಟ್ಟು ನಗರಸಭಾ ಅಧ್ಯಕ್ಷರು ಹಾಗೂ ನಂದನ್ ಸಾಗರ್ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ. जय भारत जननीय तनुजाते, जय हे कर्नाटक माते, जय ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನಮಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮುಕುಟದ ನಮಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಇದು ಸ್ವಲ್ಪ ಜೀವನದಲ್ಲಿ ನೆನಪಿರುವಂತಹ ದಿವಸ ಮತ್ತು ನನಗೆ ಘಟನೆ. ಯಾಕೆಂದರೆ ನಾವು ಏನು ಮಾಡಿದ್ರು ಸಮಾಜ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಅಬ್ಸರ್ವ್ ಮಾಡ್ತಾ ಇರ್ತದೆ ಹೇಳೋದಕ್ಕೆ ಇದೇ ಸಾಕ್ಷಿ. ಯಾಕೆಂದರೆ ನಮ್ಮನ್ನು ನಾವು ಏನನ್ನು ಬಯಸ್ತಾ ಇದ್ದೀವಿ, ನಮ್ಮ ಚಟುವಟಿಕೆಗಳನ್ನು ಒಳ್ಳೆಯದಿರಲಿ ಕೆಟ್ಟದಿರಲಿ ಯಾವುದೇ ಇರಲಿ ಅದನ್ನು ನಮ್ಮ ಸುತ್ತಮುತ್ತಲಿನವರು ಗಮನಿಸ್ತಾರೆ ಹೇಳುವುದಕ್ಕೆ ಇದೇ ಉದಾಹರಣೆ. ಸಮಾಜ ನಾವು ಏನು ಮಾಡ್ತಾ ಇದ್ದೇವೆ ಹೇಳುವುದನ್ನು ಸೂಕ್ಷ್ಮವಾಗಿ ಗಮನಿಸ್ತದೆ, ಅದಕ್ಕೆ ಪ್ರತಿಫಲ ಎಲ್ಲ ಒಂದು ಕಡೆ ಸಿಗ್ತದೆ. ಕಳೆದ ವರ್ಷ ಹಾಗೆ ಯೂನಿಯನ್ ಕುಮಟಾದಿಂದ ಫೋನ್ ಬಂತು. ನನಗೆ ಗೊತ್ತಿಲ್ಲ, ನೀವು ಬೇರೆಯವ್ರಿಗೆ ಫೋನ್ ಮಾಡಿರಬೇಕು ಅಂತ ಹೇಳಿದೆ. ಇಲ್ಲ, ಅವ್ರು ಎಲ್ಲೋ ಒಂದು ಇದರಲ್ಲಿ ಕೇಳಿಕೊಂಡು ನನಗೆ ಫೋನ್ ಮಾಡಿ ಹಂಗಾರೆ ಹೀಗೆ ವಿಚಾರ ಮಾಡಿದ್ದೇವೆ, ನೀವು ಬರಬೇಕು ಅಂತ. ಇದು ಮೊನ್ನೆ ಮಹೇಶ್ ಅವ್ರನ್ನ ನಾನು ಒಂದು 20-25 ವರ್ಷದಿಂದ ಗುರುತುಂಟು. ಆದರೆ ಅವ್ರು ಮೊನ್ನೆ ಬಂದು ಹೇಳಿದಾಗ, ಇಲ್ಲಪ್ಪ ಮಹಾರಾಯ ನನಗೆ ಅದೆಲ್ಲ ಇದು ಇಲ್ಲ, ನಿಮ್ಮನ್ನು ನಾವು ಒಂದು ಸಣ್ಣ ರೀತಿಯಲ್ಲಿ ಮಾಡ್ತೇವೆ, ನೀವು ಮುದ್ದಾಂ ಬರಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೇನೆ. ಇದಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಬಹಳ ಖುಷಿ, ಯಾಕೆಂದರೆ ನವಂಬರ್ 1 ಇನ್ನು ಬಂದಾಗ ಕ್ಷಣ ಮರಾಠಿ ಕುಪ್ಪ ರೆಡ್ ಹ್ಯಾಂಡ್ ಇದು ಮತ್ತು ಮಹೇಶ್ನವರ ನೆನಪು ಯಾವಾಗಲೂ ಆಗ್ತದೆ. ನಾನು ಇದಕ್ಕೆ ಚಿರಋಣಿ ಆಗಿದ್ದೇನೆ. ಹಾಗೂ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡು ರಚನೆಯಾದಂತಹ ದಿನದಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. 1973ರಲ್ಲಿ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯವಾಗಿ ಸ್ಥಾಪನೆವಾಯಿತು. ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಕರ್ನಾಟಕ ಒಂದು ಸ್ಥಳವನ್ನ ಅಂದ್ರೆ ಕರ್ನಾಟಕ ಭಾಗವನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಅಂತ ಸ್ಥಾಪನೆ ಮಾಡಿದ್ರು. ಕರ್ನಾಟಕವನ್ನ ಕರುನಾಡು, ಕನ್ನಡ ನಾಡು, ಶ್ರೀಗಂಧದ ಬೀಡು, ಕಸ್ತೂರಿ ನಾಡು, ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಏನೇ ಕರೆದ್ರು ನಾವು ಕನ್ನಡ ಮಾತಾಡುವಂತ ಕನ್ನಡಿಗರು ನಾವು ಜಗತ್ತಿನಾದ್ಯಂತ ಕನ್ನಡ ಭಾಷೆಗಳನ್ನ ಅದರ ಘನತೆ ಗೌರವಗಳನ್ನ ಹೆಚ್ಚಿಸುವಂತ ಕೆಲಸ ಮಾಡಬೇಕು. ನಾವು ಎಲ್ಲೇ ಹೋದ್ರೂ ಕನ್ನಡ ಮಾತಾಡೋದ್ರ ಮೂಲಕ ಕನ್ನಡವನ್ನ ಇನ್ನೊಬ್ಬರಿಗೆ ಕನ್ನಡವನ್ನ ಬರದಿದ್ದವರಿಗೆ ಕನ್ನಡವನ್ನ ಕಲಿಸೋ ಮೂಲಕ ಕನ್ನಡಕ್ಕೆ ಗೌರವ ಕೊಡೋ ಮೂಲಕ ಜಗತ್ತಿನಾದ್ಯಂತ ಕನ್ನಡ ಭಾಷೆಯನ್ನ ಬೆಳೆಸುವಂತ ಪ್ರಯತ್ನ ಮಾಡೋಣ ಮತ್ತು ಗೌರವವನ್ನ ಕೊಡೋಣ. ಕನ್ನಡಕ್ಕೆ ಧಕ್ಕೆ ಬಂದ್ರೆ ನಾವು ಯಾವತ್ತೂ ಒಟ್ಟಾಗಿ ನಿಲ್ಲೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ರೆಡ್ ಆಂಟ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ಕಾರ್ಯಕ್ರಮದಲ್ಲೂ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮನ ಯೋಜನೆ ಮಾಡಿ ಅದನ್ನ ನಿರೂಪಣೆ ಮಾಡಿ ಒಳ್ಳೆ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಯಾವ ಕಾರ್ಯಕ್ರಮದಲ್ಲೂ ನಾನು ಅವರ ತಂಡವನ್ನ ನೋಡ್ತಾ ಇದ್ದೇನೆ. ನಾನು ಈ ಭಾಗದಲ್ಲಿ ನಮಗೊಂದು ಕರ್ನಾಟಕ ರಾಜ್ಯೋತ್ಸವನ ಆಚರಿಸಕ್ಕೆ ಮುಂಚಿಂದನೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕಾಗಿ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಮತ್ತೆ ಹೇಳ್ಬೇಕಂದ್ರೆ ನಾವು ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಗೆ ಯಾರು ಕರಿಬೇಕು ಮಾಡ್ಬೇಕು ಅನ್ನೋದಕ್ಕಿಂತ ಎಲ್ಲೇ ಆಚರಣೆ ನಡೀತಾ ಇದ್ರು ನಾವು ಅದರಲ್ಲಿ ಭಾಗವಹಿಸ್ಬೇಕು, ನಮ್ಮ ಗೌರವವನ್ನ ನಾವು ಕೊಡಬೇಕು. ನಾವು ಕನ್ನಡಿಗರಿಗೆ ನಮ್ಮ ಕನ್ನಡಾಂಬೆಗೆ ನಾವು ಗೌರವವನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಗರಸಭಾ ಅಧ್ಯಕ್ಷರಾದ ಶರ್ಮಿಳಾ ಮಾದನಗಿರಿ ಅವರೇ, ಸನ್ಮಾನಿತಗೊಂಡಂತ ರಾಮಚಂದ್ರ ಹೆಗಡೆ ಅವರೇ, ಹಾಗೂ ರೆಡ್ ಆಂಟ್ ತಂಡದ ಅಧ್ಯಕ್ಷರಾದ ಮಹೇಶ್ ನಾಯ್ಕ ಅವರೇ, ಹಾಗೂ ಮರಾಠಿ ಕೊಪ್ಪದ ನನ್ನೆಲ್ಲ ಆತ್ಮೀಯ ಬಂಧುಗಳೇ, 1956ರಲ್ಲಿ ಭಾರತ ದೇಶ ಪ್ರಾಂತ್ಯಗಳನ್ನು ಮಾಡಿ ಕರ್ನಾಟಕ ರಾಜ್ಯವನ್ನ ಮೈಸೂರು ರಾಜ್ಯ ಅಂತ ಹೇಳಿ ಮೊದಲು ನಾಮಕರಣ ಮಾಡಿತು. ನಂತರದಲ್ಲಿ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಆಯಿತು. ಆದ್ರೆ 4ನೇ ಶತಮಾನದಲ್ಲಿ ನಾವು ಮಯೂರ ವರ್ಮನನ್ನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಕರ್ನಾಟಕ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಮೊದಲನೇ ವ್ಯಕ್ತಿ ಮಯೂರ ವರ್ಮ. ನಾವು ಹತ್ತಿರದಲ್ಲೇ ಬನವಾಸಿಯಲ್ಲಿ ನೋಡಿದ್ರೆ ನಮ್ಮ ಕದಂಬರ ಕಾಲದ ಸಾಮ್ರಾಜ್ಯವನ್ನು ನೋಡಬಹುದು. ಈಗಾಗಲೇ 70 ವರ್ಷಗಳನ್ನ ಕಳೆದಿದ್ದೇವೆ. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಪ್ರಪಂಚದ 7153 ಭಾಷೆಗಳಲ್ಲಿ ನಮ್ಮ ಕನ್ನಡನೂ ಒಂದು ಭಾಷೆ ಅನ್ಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾಕಂದ್ರೆ ಕನ್ನಡಕ್ಕೆ ಅಷ್ಟು ಮಹತ್ವ ಇದೆ. ನಮ್ಮ ಪ್ರಪಂಚದಲ್ಲಿ ಬರೀಲಿಕ್ಕೆ ಕಷ್ಟವಾದ ಪದ ಅಂತ ಹೇಳಿದ್ರೆ ಚೀನಾ ಭಾಷೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅತ್ಯಂತ ಸುಂದರ ಭಾಷೆ
ನೋಡ್ಲಿಕ್ಕೆ ಚಂದವಾದ ಭಾಷೆ ಅಂತ ಹೇಳಿದ್ರೆ ಕನ್ನಡ ಭಾಷೆ. ಅದಕ್ಕೆ ನಾವು ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ನಾವು ದುಡಿಲಿಕ್ಕೆ ಕೆಲಸಕ್ಕೋಸ್ಕರ ಬೇರೆ ಭಾಷೆಗಳನ್ನು ಅಳವಡಿಸಿಕೊಂಡಿರುವ ಆಡು ಭಾಷೆಯಾಗಿ ನಮ್ಮ ಕನ್ನಡವನ್ನ ಯಾವತ್ತೂ ನಾವು ಪ್ರೀತಿ ಮಾಡಬೇಕು. ಈ ಸಂದರ್ಭದಲ್ಲಿ ನಮ್ಮ ರೆಡ್ ಆಂಟ್ ಮಹೇಶ್ ಅವರ ತಂಡ ಇವತ್ತಿನ ದಿನ ನಮ್ಮ ಮರಾಠಿ ಹಬ್ಬದಲ್ಲಿ 5 ವರ್ಷದಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬಂದು ಜನರಿಗೆ ಒಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಅರಿವು ಮೂಡಲಿಕ್ಕೆ ಮರಾಠಿ ಹಬ್ಬದಲ್ಲಿ ಕಾರಣೀಕರ್ತರಾಗಿದ್ದಾರೆ. ಮುಂದಿನ ದಿನಾನೂ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ನಾವೆಲ್ಲರೂ ಮರಾಠಿ ಹಬ್ಬದವರು ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸೋಣ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಗೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಮುಗಿಸಿದ್ವಿ ಅಂತ ಆಗ್ಲಿಲ್ಲ, ಇನ್ನು ಮುಂದೆ ಜವಾಬ್ದಾರಿ ಇದೆ ಎಲ್ಲರಿಗೂ. ಇದು ನನ್ನ ನಾಡು, ನನ್ನ ಭಾಷೆ, ನನ್ನ ಜಲ, ನನ್ನ ಮಣ್ಣು. ಇದಕ್ಕೇನೇ ಒಂದು ಕುಂದು ಕೊರತೆ ಆದಾಗೂ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಂತ ನಮ್ಮ ನಗರಸಭೆ ಅಧ್ಯಕ್ಷರು ತಿಳಿಸಿದ್ದಾರೆ. ಇದನ್ನೆಲ್ಲವನ್ನು ನಾವು ಅಳವಡಿಸಿಕೊಂಡು ಮುಂದಿನ ದಿವಸ ಉತ್ತಮವಾಗಿ ಮುಂದುವರಿಯುವ, ನಮ್ಮ ಭಾಷೆಗೆ, ನಮ್ಮ ಭಾಷೆಯ ಮೇಲೆ, ನಮ್ಮ ಜನರ ಮೇಲೆ ಏನೇ ಆದರೂ ನಾವು ಮುಂದೆ ನಿಲ್ಲಬೇಕಾಗ್ತದೆ. ಇತ್ತೀಚಿನ ದಿನದಲ್ಲಿ ನಮ್ಮ ಭಾಷಾ ಏನೇ ಕಾರ್ಯಕ್ರಮ ಇದ್ರೂ ಯಾರು ಬರೋದಿಲ್ಲ, ಹಾಗಾಗಬಾರ್ದು. ನಮ್ಮ ಭಾಷೆ ಉಳಿಯೋದು ಪ್ರತಿಯೊಬ್ಬ ಕನ್ನಡಿಗನ ಕೈಯಲ್ಲೇ ಇದೆ. ಅದನ್ನು ಕನ್ನಡಿಗನೇ ಉಳಿಸ್ಬೇಕು ಹೊರತು ಕನ್ನಡ ಭಾಷೆ ನೆಲ ಇದು ಯಾರು ಬೇರೆ ಯಾರು ಬಂದು ಉಳಿಸೋದಿಲ್ಲ. ಇದು ನಮ್ಮ ಹಕ್ಕು. ಯಾರು ಈ ಕಾರ್ಯಕ್ರಮಕ್ಕೆ ನಾವು ಕರಿಬೇಕು ಅಂತ ಹಾಗೂ ಇರೋದಿಲ್ಲ. ಇದು ನನ್ನ ಭಾಷೆ. ಎಲ್ಲೇ ಒಂದು ಹಳದಿ ಕೆಂಪು ಕಂಡ್ರೆ ಅಲ್ಲೋಗಿ ನಾವು ಅಲ್ಲಿ ಹೋಗಿ ಭಾಗವಹಿಸುವಂತ ಕಾರ್ಯಕ್ರಮ ಆಗಲಿ. ಮುಂಜಾನೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಚಂದ್ರಶೇಖರ್ ಮಾದನಗಿರಿ ಅವರು ಹಾಗೂ ಗಿರೀಶ್ ಗುಡ್ಗರ್ ಅವರು, ಸಂತೋಷ್ ಸಿರ್ಸಿಕರ್ ಅವರು, ಸಂತೋಷ್ ಶೇಟ್ ಅವರು ಹಾಗೂ ಜಗದೀಶ್ ಅವರು, ಶ್ರೀನಿವಾಸ್ ದೇಶಪಾಂಡೆ ಅವರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತಾ